ಕೊಲೆ ಕೇಸ್ನಲ್ಲಿ ಸದ್ಯ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಅರೆಸ್ಟ್ ಆಗಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಈ ಮಧ್ಯೆ ನಟ ದರ್ಶನ್ ಆದರ್ಶ ನಟನ ಅಥವಾ ಅವರು ಹೋಗಿರುವಂಥ ದಾರಿ ಏನಿದೆ ಚಿತ್ರರಂಗದಲ್ಲಿ ಬಹಳ ಆದರ್ಶದ ದಾರಿಯಲ್ಲಿ ಹೋಗಿದ್ದಾರಾ ಅಂತ ಕೇಳಿದ್ರೆ ಇಲ್ಲ ಅನ್ನುವಂಥ ಉತ್ತರವೇ ಬರುತ್ತೆ. ನಟನೆಯ ಜೊತೆ ಜೊತೆ ವಿವಾದಗಳಿಂದಲೂ ಕೂಡ ಅವರು ಅನೇಕ ಸಂದರ್ಭದಲ್ಲಿ ಸುದ್ದಿ ಮಾಡಿದ್ದಿದೆ. ವಿವಾದಗಳೇ ಜಾಸ್ತಿ ಸುದ್ದಿ ಮಾಡಿದ್ದಿದೆ. ಮೊದಲ ಬಾರಿಗೆ ನಟ ದರ್ಶನ್ ಅವರಿಗೆ ವಿಚಾರ ನೆಗೆಟಿವ್ ಆಗಿ ಪ್ರಚಾರ ಆಗಿದ್ದು ಯಾವಾಗ ಅಂತಂದರೆ 2011ರಲ್ಲಿ 2011ರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರ ಮೇಲೆ ಹಲ್ಲೆ ಮಾಡಿದರು. ಕೇಸ್ ಆಯಿತು. ಕೇಸ್ ಆಗಿ ಜೈಲಿಗೆ ಹೋದರು. ಜೈಲಿಗೆ ಹೋಗಿ ಆನಂತರ ರಾಜಿ ಪಂಚಾಯತಿಗೆಲ್ಲ ಆದ ನಂತರ ರಿಲೀಸ್ ಆಗಿ ಬಂದರು. ಮೊದಲ ಕೇಸ್ ಅದು ಆ ಸಂದರ್ಭದಲ್ಲಿ. ಇನ್ನು 2019ರಲ್ಲಿ ಯಜಮಾನ ಚಿತ್ರೀಕರಣದ ವೇಳೆಯೂ ಕೂಡ ಸಹ ನಟನೊಬ್ಬನ ಮೇಲೆ ಹಲ್ಲೆ ಮಾಡಿದಂಥ ಆರೋಪ ದರ್ಶನ್ ಅವರ ವಿರುದ್ಧ ಕೇಳಿಬಂದಿತ್ತು. ಇನ್ನು 2021ರಲ್ಲಿ ದರ್ಶನ್ ಹೆಸರಲ್ಲಿ ಸಾಲ ಪಡೆಯೋದಕ್ಕೆ ಪ್ರಯತ್ನಿಸಿರುವಂಥ ವಿಚಾರವೊಂದು ಬೆಳಕಿಗೆ ಬಂದಿತ್ತು. ಕೋಟಿ ಸಾಲ ಪಡೆಯೋದಕ್ಕೆ ಯತ್ನಿಸಿರುವಂಥ ವಿಚಾರ ಬೆಳಕಿಗೆ ಬಂದಿತ್ತು. ಆ ಸಂದರ್ಭದಲ್ಲಿ ಅದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡಿತ್ತು. ನಿರ್ಮಾಪಕ ಉಮಾಪತಿ ಗೌಡ ಅವರ ವಿರುದ್ಧ ಎಲ್ಲ ಆರೋಪ ಕೇಳಿಬಂದಿತ್ತು. ಒಬ್ಬ ಮಹಿಳೆ ದರ್ಶನ್ ಅವರ ಮನೆಗೆ ಹೋಗಿದ್ದು ಅಥವಾ ಸಿಗ್ನೇಚರು ಫೇಕ್ ಸಿಗ್ನೇಚರ್ ಹಾಕಿದ್ದು ಏನೇನೋ ವಿಚಾರಗಳದು ಬೆಳಕಿಗೆ ಬಂದಿತ್ತು. ಎಲ್ಲಿವರೆಗೆ ಅಂತಂದರೆ ದೊಡ್ಡಮನೆ ವಿಚಾರ ಎಲ್ಲ ಪ್ರಸ್ತಾಪ ಆಗಿತ್ತು. ದೊಡ್ಡಮನೆ ವಿಚಾರ ಪ್ರಸ್ತಾಪ ಆಗಿ ದರ್ಶನ್ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟು ಏನೇನೋ ರಾದ್ದಾಂತಗಳಾಗಿತ್ತು ಆ ಸಂದರ್ಭದಲ್ಲಿ. ಇನ್ನು ಮೈಸೂರಲ್ಲಿ ಹೋಟೆಲ್ ಸಪ್ಲೈಯರ್ ಒಬ್ಬನ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿತ್ತು. ಪಕ್ಕದಲ್ಲೇ ಪವಿತ್ರ ಗೌಡ ಕೂಡ ಆ ಸಂದರ್ಭದಲ್ಲಿ ಇವ್ರ ಜೊತೆಗೆ ಇದ್ರು. ಒಬ್ಬ ಬಡಪಾಯಿ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿರೋದು. ಸೊ ಆ ಆರೋಪವೂ ಕೂಡ ದರ್ಶನ್ ಮೇಲೆ ಕೇಳಿ ಬಂದಿತ್ತು. ಅಂದರೆ ಕುಡಿದ ಅಮಲಿನಲ್ಲಿ ಕುಡಿದ ನಶೆಯಲ್ಲಿ ಒಬ್ಬ ಸಪ್ಲೈಯರ್ ಮೇಲೆ ಹಲ್ಲೆ ಮಾಡಿರುವಂಥ ಆರೋಪ ಕೇಳಿ ಬಂದಿತ್ತು. ದರ್ಶನ್ ಹಲ್ಲೆ ಮಾಡಿದ್ದಾರೆ ಅಂತ ನಿರ್ದೇಶಕ ಇಂದ್ರಜಿತ್ ಲಂಕೇಶ್ ಆರೋಪವನ್ನು ಮಾಡಿದರು. ದರ್ಶನ್ ಫಾರ್ಮ್ ಹೌಸ್ನಲ್ಲಿ ವನ್ಯಜೀವಿಗಳನ್ನು ಸಾಕಿದ್ದಾರೆ ಅನ್ನುವಂಥ ಒಂದು ಆರೋಪ ಕೂಡ ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಅವರ ಮನೆಗೆ ಮೀಡಿಯಾದವರು ಹೋದಾಗ ಒಂದಿಷ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಮೂರ್ತಿಗಳನ್ನೆಲ್ಲ ತೋರಿಸಿದ್ರು. ನೋಡಿ ಇದು ವನ್ಯಜೀವಿಯಿಂದ ಮಾಡಿದ್ದ, ಈ ರೀತಿಯೆಲ್ಲ ಕ್ಲಾರಿಫಿಕೇಶನ್ ಕೊಡುವಂಥ ಪ್ರಯತ್ನ ದರ್ಶನ್ ಅವರು ಮಾಡಿದರು ಆ ಸಂದರ್ಭದಲ್ಲಿ. ಇನ್ನು ಫಾರ್ಮ್ ಹೌಸ್ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಇದೇ ಆರೋಪಕ್ಕೆ ಸಂಬಂಧಿಸಿದಂತೆ ದಾಳಿಯನ್ನು ಕೂಡ ಮಾಡಿದರು. ಕಾಟೇರ ಸಕ್ಸಸ್ ಮೀಟ್ನಲ್ಲಿ ಮಹಿಳೆಯರ ಬಗ್ಗೆ ದರ್ಶನ್ ಆಡಿದಂಥ ಒಂದು ಮಾತು ವಿವಾದಕ್ಕೆ ಕಾರಣ ಆಗಿತ್ತು. ಒಂದು ದೊಡ್ಡ ವೇದಿಕೆಯಲ್ಲಿ ಇವತ್ತು ಇವಳಿರ್ತಾಳೆ, ನಾಳೆ ಅವಳು ಇರ್ತಾಳೆ, ಮತ್ತು ಅದೃಷ್ಟ ಲಕ್ಷ್ಮಿಯನ್ನು ಬೆಡ್ರೂಮಿಗೆ ಕೊಂಡೋಗ್ಬೇಕು, ಏನೇನೋ ಬಾಯಿ ಬಂದಿದ್ದೆಲ್ಲ ಮಾತನಾಡಿದರು. ಅದು ಕೂಡ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಅದೃಷ್ಟ ಲಕ್ಷ್ಮಿಯನ್ನು ಬಟ್ಟೆ ಬಿಚ್ಚಿ ಬೆಡ್ರೂಮಲ್ಲಿ ಇಡಬೇಕು, ಏನೇನೋ ಕೆಟ್ಟದಾಗಿ ಮಾತನಾಡಿದರು. ಜೊತೆಗೆ ಮಹಿಳೆಯರ ಬಗ್ಗೆಯೂ ಕೂಡ ಅವಹೇಳನಕಾರಿಯಾಗಿ ಮಾತನಾಡಿದರು. ಇದು ಕೂಡ ವಿವಾದಕ್ಕೆ ಕಾರಣ ಆಗಿತ್ತು. ದರ್ಶನ್ ವಿರುದ್ಧ ಮಹಿಳಾ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ವು, ದೂರು ಕೂಡ ಕೊಟ್ಟಿದ್ವು. ಇನ್ನು ಕಾಟೇರ ಸಿನಿಮಾ ಸಕ್ಸಸ್ ಪಾರ್ಟಿ ವೇಳೆ ತಡರಾತ್ರಿಯವರೆಗೂ ಕೂಡ ಬೆಂಗಳೂರಿನ ಜೆಟ್ಲ್ಯಾಗ್ ಪಬ್ಬಲ್ಲಿ ಪಾರ್ಟಿ ಮಾಡಿದರು ಅನ್ನೋ ವಿಚಾರ ಅವರನ್ನು ಸ್ಟೇಷನ್ ಬಾಗಿಲಿನವರೆಗೂ ಕೂಡ ತಂದಿತ್ತು. ಜೆಟ್ಲ್ಯಾಗ್ ಪಬ್ನಲ್ಲಿ ಅವರ ಸ್ನೇಹಿತರಾಗಿದ್ದಂಥ ಜೆಟ್ಲ್ಯಾಗ್ ಪಬ್ನ ಓನರು ಸೊ ಅಲ್ಲಿ ಪಾರ್ಟಿ ಮಾಡಿದ್ದಾರೆ, ರಾತ್ರಿ 2 ಗಂಟೆ 3 ಗಂಟೆವರೆಗೂ ಕೂಡ ಕುಡಿದು ತೂರಾಡಿದ್ದಾರೆ ಅನ್ನೋ ವಿಚಾರ ಬೆಳಕಿಗೆ ಬಂದಿತ್ತು. ಅದು ಸ್ಟೇಷನ್ವರೆಗೂ ಕೂಡ ಬಂದಿತ್ತು. ಜೆಟ್ಲ್ಯಾಗ್ನಲ್ಲಿ ಪಾರ್ಟಿ ಮಾಡಿದ್ದಕ್ಕೆ ದೂರ ಆಗಿತ್ತು. ಪೊಲೀಸರು ವಿಚಾರಣೆಯನ್ನು ಮಾಡಿದರು, ಸ್ಟೇಷನ್ಗೆ ಕರೆಸ್ಕೊಂಡಿದ್ರು. ಸೊ ಇದೆಲ್ಲವೂ ಆಗಿತ್ತು. ಇನ್ನು ದರ್ಶನ್ ಮನೆಯ ಬಳಿ ಮಹಿಳೆಯೊಬ್ಬರ ಮೇಲೆ ಅವರ ಸಾಕು ನಾಯಿ ದಾಳಿ ಮಾಡಿತ್ತು. ಇದು ಕೂಡ ದರ್ಶನ್ ಅವರನ್ನು ಸ್ಟೇಷನ್ವರೆಗೆ ತಂದಿತ್ತು. ಮನೆಯ ಬಳಿ ಕಾರ್ ಪಾರ್ಕ್ ಮಾಡಿದ್ರು ಮಹಿಳೆ ಅನ್ನೋ ಕಾರಣಕ್ಕಾಗಿ ನಾಯಿಯನ್ನು ಚೂ ಬಿಟ್ಟು ಕಚ್ಚಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಆಗಲೂ ಕೂಡ ಸ್ಟೇಷನ್ಗೆ ಬರಬೇಕಾಯಿತು ದರ್ಶನ್ ಬಳಿಯೂ ಕೂಡ ಇದು ಇನ್ನೊಂದು ವಿವಾದ. ಇದು ದರ್ಶನ್ ಬಳಿ ನಿಜವಾದ ಹುಲಿ ಉಗುರು ಇದೆ. ನಿಮಗೆ ಈ ಬಿಗ್ ಬಾಸ್ನಲ್ಲಿ ಒಂದು ಇಶ್ಯೂ ಆಯಿತು. ಅಲ್ಲಿ ಯಾರೋ ಒಬ್ಬರು ಸ್ಪರ್ಧಿ ಹುಲಿ ಉಗುರನ್ನು ಧರಿಸಿದ್ದಾರೆ ಅನ್ನೋದು ಬೆಳಕಿಗೆ ಬಂದ ನಂತರ ಇಡೀ ರಾಜ್ಯದಲ್ಲಿ ಅದು ಬೇರೆ ಬೇರೆ ರೀತಿಯ ತಿರುವುಗಳನ್ನು ಪಡ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ದರ್ಶನ್ ಅವರ ವಿರುದ್ಧವೂ ಕೂಡ ಆರೋಪ ಕೇಳಿ ಬಂದಿತ್ತು. ಹುಲಿ ಉಗುರನ್ನು ಅವರು ಧರಿಸಿದ್ದಾರೆ ಅಂತ ಮನೆಯ ಮೇಲೆ ದಾಳಿ ಮಾಡಿ ಹುಲಿ ಉಗುರನ್ನು ವಶಕ್ಕೆ ಪಡೆದಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಇಷ್ಟು ಸಮಯ ಕೇಳಿಬಂದಂಥ ಈ ಎಲ್ಲ ಆರೋಪಗಳ ತೂಕ ಒಂದಾದರೆ ಈಗ ಕೇಳಿಬಂದಿರುವಂಥ ಆರೋಪದ ತೂಕ ಮತ್ತೊಂದು. ಕಾರಣ ಇದು ಒಬ್ಬ ವ್ಯಕ್ತಿಯನ್ನು ಹೊಡೆದು ಬಡಿದು ಕೊಂದು ಹಾಕಿರೋದು. IPC ಸೆಕ್ಷನ್ 302 ಅಡಿಯಲ್ಲಿ ಕೇಸು ದಾಖಲಾಗಿದೆ. ಮತ್ತು ದರ್ಶನ್ ಅವರ ಇನ್ವಾಲ್ವ್ಮೆಂಟ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಾಲಿಡ್ ಆದಂಥ ಸಾಕ್ಷ್ಯಗಳು ಪೊಲೀಸರಿಗೆ ಲಭ್ಯ ಆಗಿದೆ. ಅದು ಡಿಜಿಟಲ್ ಎವಿಡೆನ್ಸ್ಗಳಿರಬಹುದು ಮತ್ತು ಅಲ್ಲಿ ಸಿಕ್ಕಿರುವಂಥ ಅಥವಾ ಅರೆಸ್ಟ್ ಆಗಿರುವಂಥ ಆರೋಪಿಗಳು ಕೊಟ್ಟಿರುವಂಥ ಹೇಳಿಕೆಗಳಾಗಿರಬಹುದು. ಎಲ್ಲವೂ ಕೂಡ ದರ್ಶನ್ ಅವರಿಗೆ ಮುಳುವಾಗುವಂಥ ಮುನ್ಸೂಚನೆ ಕಾಣ್ತಾ ಇದೆ. ಇದಿಷ್ಟು
ದರ್ಶನ್ ಅವರಿಗೆ ಸಂಬಂಧಿಸಿದಂಥ ವಿವಾದಗಳ ವಿಚಾರ ಆಯಿತು. ಇನ್ನು ಈ ಎಲ್ಲ ಕೇಸುಗಳಿಗೆ ಸಂಬಂಧಿಸಿದಂತೆ ಇಷ್ಟೆಲ್ಲ ವಿವಾದಗಳನ್ನು ಮೈ ಕೇಳಿಕೊಂಡಂಥ ವ್ಯಕ್ತಿಯ ವಿರುದ್ಧ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತಂದರೆ ರೌಡಿ ಶೀಟರ್ ಓಪನ್ ಮಾಡಬಹುದು. ಬಟ್ ಇದೇ ಪ್ರಶ್ನೆ ಹೋಮ್ ಮಿನಿಸ್ಟರ್ ಮುಂದೆ ಇಟ್ಟಾಗ ಅವ್ರು ಮಾತನಾಡಿದ್ದಾರೆ. ಅವ್ರು ಏನು ಮಾತನಾಡಿದ್ರು ನೋಡೋಣ. ನಿಮಗೇನು ಮಾಹಿತಿ ಇದೆಯೋ ನನಗೂ ಅದೇ ಮಾಹಿತಿ ಇದೆ. ನೀವೇ ಎಲ್ಲ ಡೀಟೇಲ್ ಆಗಿ ಪತ್ರಿಕೆನಲ್ಲಿ ಎಲ್ಲ ಪ್ರಿಂಟ್ ಮಾಡಿದ್ದೀರಾ, ಅದ್ರ ಮೇಲೆ ಏನೂ ಇಲ್ಲ. ನಮಗಿನ್ನ ಹೆಚ್ಚಾಗಿ ನಿಮ್ಮದೇ ಮಾಹಿತಿ ಇದ್ದಂಗಿದೆ. ನೋಡಿ, ಅವರು ಕೊಲೆಯಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವರು ಈಗ ತನಿಖೆ ಮಾಡ್ತಿದ್ದಾರೆ. ತನಿಖೆಯಲ್ಲಿ ಏನು ಬರುತ್ತೆ ವಿಚಾರಗಳು, ಅದರ ಮೇಲೆ ಕ್ರಮ ತಗೊಳ್ತಾರೆ. ಕಾನೂನು ಎಲ್ಲರಿಗೂ ಒಂದೇ, ದರ್ಶನ್ ಅವರಿಗೂ ಕಾನೂನು ಒಂದೇ, ಪರಮೇಶ್ವರ್ಗೂ ಕಾನೂನು ಒಂದೇ. ಹಾಗಾಗಿ ಕಾನೂನನ್ನು ಯಾರೂ ಕೂಡ ಕೈಗೆತ್ಕೊಳ್ಬಾರ್ದು ಅನ್ನುವಂಥದ್ದು. ಆ ಹುಡುಗ ರೇಣುಕಾ ಸ್ವಾಮಿ ಅವನು ಏನೋ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಶ್ರೀಮತಿಯವ್ರ ಬಗ್ಗೆ ಏನೋ ಪೋಸ್ಟ್ ಮಾಡಿದ್ದ ಹಾಗೆ ಅಂತೇಳಿ, ಅದಕ್ಕೆ ಅವರು ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಅವ್ರು ಯಾರು ಕಂಪ್ಲೇಂಟ್ ಕೊಟ್ಟಿದ್ರೆ ಪೊಲೀಸ್ನವರು ಇಮಿಡಿಯೇಟಾಗಿ ಆ್ಯಕ್ಷನ್ ಮಾಡೋರು. ಅವರನ್ನು ಕರ್ಕೊಂಡು ಬಂದು ಹೊಡೆದು ಸಾಯಿಸಿದ್ದಾರೆ ಅಂತ ಏನು ಇವಾಗ ಮಾಹಿತಿಗಳಿದೆ, ಅದು ಅವಾಯ್ಡ್ ಮಾಡೋಕ್ಕೆ ಸಾಧ್ಯ ಇತ್ತು. ಆದರೆ ಇದು ನಡೆದು ಹೋಗಿದೆ ಘಟನೆ, ಅವನ ಪ್ರಾಣ ಹೋಗಿದೆ. ಈಗ ಯಾರು ಏನು ಮಾಡೋದಕ್ಕಾಗೋದಿಲ್ಲ. ಆದರೆ ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನು ಪೊಲೀಸ್ ಇಲಾಖೆ ತಗೊಳುತ್ತೆ. ಅವರೇ ಮಾಡಿರೋದು ಅಥವಾ ಸುಪಾರಿ ಪ್ರಭಾವಿ ರಾಜಕಾರಣಿಗಳಿಗೆ ಪ್ರಯತ್ನ ಮಾಡಿದ್ರು ಪ್ರಕರಣದಿಂದ ಬಚಾವ ಅಪ್ಪ, ಯಾರು ನನಗೆ ಗೊತ್ತಿದ್ದಂಗೆ ಯಾರು ಪ್ರಯತ್ನ ಮಾಡಿಲ್ಲ, ಅಥವಾ ನಮ್ಮ ಹತ್ರ ಯಾರು ಪ್ರಯತ್ನ ಮಾಡಿಲ್ಲ. ಹಾಗಾಗಿ ಕಾನೂನಿನಲ್ಲಿ ಏನು ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ ಅದನ್ನು ತಗೊಳ್ತಾರೆ. ಅದನ್ನು ನಾವು ಯಾರೂ ಕೂಡ ಸರ್ಕಾರದಿಂದ ನಾವ್ಯಾರೂ ಇಂಟರ್ಫಿಯರ್ ಆಗೋದಿಲ್ಲ. ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಪೊಲೀಸ್ನವ್ರಿಗೆ. ಅವ್ರ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತಾರೆ. ಸರ್, ರೇಣುಕಾಸ್ವಾಮಿ ಕುಟುಂಬದ ಪರವಾಗಿ ಸರ್ಕಾರ ಯಾವ ರೀತಿ ನಿಲ್ಲುತ್ತೆ ಅಂತ ಅದೇ ಈಗ ನೋಡಬೇಕು. ನಾನು ಇವತ್ತು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ. ಅವ್ರ ಮನೆಯವರಿಗೆ, ಕುಟುಂಬ ವರ್ಗದವರಿಗೆ ಏನು ಮಾಡಬೇಕು ಏನು ಅಂತೇಳಿ ಚರ್ಚೆ ಮಾಡ್ತೇನೆ ಮುಖ್ಯಮಂತ್ರಿಗಳ ಜೊತೆ. ಉನ್ನತ ಮಟ್ಟದ ತನಿಖೆಗೆ ಆಗ್ರಹ ಮಾಡ್ತಿದ್ದಾರೆ. ಎಲ್ಲ ಇದೆ, ಎಲ್ಲವನ್ನು CBI ಕೂಡ ಅಗತ್ಯ ಇಲ್ಲ ರೀ. ಇದು ಸಿಂಪಲ್ ಆಗಿ ಈಗಾಗಲೇ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಯಾರು ಇದರಲ್ಲಿ ಭಾಗಿಯಾಗಿದ್ರು 13 ಜನನ ಅರೆಸ್ಟ್ ಮಾಡಿದ್ದಾರೆ. ಅದನ್ನು ಈಗ ಎಲ್ಲ ಗೊತ್ತಾಗಿದೆ, ಯಾರು ಮಾಡಿದ್ದಾರೆ, ಯಾಕೆ ಮಾಡಿದ್ದಾರೆ ಅನ್ನೋದು ಹೆಚ್ಚು ಕಡಿಮೆ ಗೊತ್ತಾಗಿದೆ. ಅದನ್ನು ಬೇರೆ ಏಜೆನ್ಸಿ ಕೂಡ ಅಗತ್ಯ ಇಲ್ಲ. ಅದೆಲ್ಲ ಗೊತ್ತಿಲ್ಲಮ್ಮ, ನನಗೆ ಗೊತ್ತಾಗೋದಿಲ್ಲ ಅದೆಲ್ಲ. ಇಂಟರಾಗೇಷನ್ನು ನಲ್ಲಿ ಏನು ಪ್ರಶ್ನೆ ಕೇಳ್ತಾರೆ, ಏನು ಉತ್ತರ ಬರುತ್ತೆ, ಅದೆಲ್ಲ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬಂದು ಇಲ್ಲಿ ಡೀಟೇಲ್ಸ್ ಎಲ್ಲ ಅವರು ತನಿಖೆ ಸಂಪೂರ್ಣವಾದ ಮೇಲೆ ನಮಗೆ ಗೊತ್ತಾಗುತ್ತೆ. ಅದಕ್ಕೆ ಮುಂಚೆ ನಾವು ಕೇಳೋದಿಲ್ಲ, ಅವರು ಹೇಳೋದಿಲ್ಲ. ಅದೇನ ಮಾಧ್ಯಮದಲ್ಲೂ ಕೂಡ ನಾನು ನೋಡಿದೆ, ಅನೇಕ ಇಂಥ ಘಟನೆಗಳಲ್ಲಿ ಅವರು ಭಾಗಿಯಾಗಿದ್ದಾರೆ ಅಂತೇಳಿ ಮಾಧ್ಯಮದಲ್ಲಿ ಇವತ್ತೆಲ್ಲ ಪತ್ರಿಕೆನಲ್ಲೆಲ್ಲ ಬಂದಿದೆ. ಅದನ್ನು ಅವರು ತನಿಖೆ ಮಾಡ್ತಾರೆ. ಇಸ್ ಈ ಆನ್ ಹ್ಯಾಬಿಚುವಲ್ ಅಫೆಂಡರ್ ಅಂತ ಹೇಳಿ ಅದನ್ನೆಲ್ಲ ತನಿಖೆ ಮಾಡ್ತಾರೆ. ಏನು ಅವರು ಏನು ರೆಕಮೆಂಡ್ ಮಾಡ್ತಾರೆ, ತನಿಖೆ ಆದಮೇಲೆ ಏನು ವರದಿನಲ್ಲಿ ಏನು ರೆಕಮೆಂಡ್ ಮಾಡ್ತಾರೆ, ಅವರಿಗೆ ಫ್ರೀ ಹ್ಯಾಂಡ್ ಇದೆ. ಸೆಕ್ಷನ್ ಹಾಕೋದಕ್ಕೆ ಅವರೇ ಸಮರ್ಥರು ಮತ್ತು ಅವರಿಗೆ ಅವಕಾಶಗಳಿದ್ದಾವೆ. ನಮ್ಮನ್ನು ಕೇಳ್ಕೊಂಡು ಏನು ಸೆಕ್ಷನ್ ಹಾಕೋದಿಲ್ಲ ಅವರು. ಸರ್, ಈಗ ರೇಣುಕಾ ಸ್ವಾಮಿ ಅವರು ದರ್ಶನ್ ಅವರ ಅಭಿಮಾನಿ ಅಂತಲೂ ಕೂಡ ಹೇಳಲಾಗ್ತಾ ಇದೆ, ಅದನ್ನು ನನಗೆ ಗೊತ್ತಿಲ್ಲಪ್ಪ. ಅದನ್ನು ನಾನು ಮಾಧ್ಯಮದಲ್ಲೇ ನೋಡಿದೆ. ಅವ್ರ ಅಭಿಮಾನಿಗಳಾಗಿದ್ದರು ಅಂಥೇಳಿ ಪತ್ರಿಕೆಯಲ್ಲಿ ಬಂದಿದೆ ಇವತ್ತು, ಅಭಿಮಾನಿಗಳಾಗಿದ್ದರು ಅಂತ. ಗೊತ್ತಿಲ್ಲ ನನಗೆ. ಸಾಮಾನ್ಯವಾಗಿ ಊಟ ಇಲ್ಲದೆ ಸಾಯಿಸೋಕ್ಕಾಗೋದಿಲ್ವಲ್ಲ, ಊಟ ತರಿಸ್ಕೊಡ್ತಾರೆ. ಅದರಲ್ಲಿ ಬಿರಿಯಾನಿ ತಂದು ಕೊಟ್ಟಿದ್ದಾರಾ, ಚಿಕನ್ ತಂದು ಕೊಟ್ಟಿದ್ದಾರಾ, ಅದು ಗೊತ್ತಿಲ್ಲ ನನಗೆ. ಈ ರೀತಿ ಕೊಲೆ ಆದಾಗ, ಈ ರೀತಿ ಹೀನವಾಗಿ ಕೊಲೆ ಆದಾಗ ಆ ರೀತಿ ಕೊಡಬೇಕಾಗಿತ್ತ ಅಂತ ಪ್ರಶ್ನೆ ಸಾರ್ವಜನಿಕ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.